ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ತಮಿಳುನಾಡಿನಿಂದ ಬಂತು ದರ್ಶನ್ ಕಾರು ಬಂತು, ಆದ್ರೆ ಅದರಲ್ಲಿ ದರ್ಶನ್ ಇಲ್ವೇ ಇಲ್ಲ. ತಮಿಳುನಾಡಿನಿಂದ ಬಂತು ದರ್ಶನ್ ಬಟ್ ಕಾರ್ ಬಂದಿದೆ, ಆದ್ರೆ ಅದರಲ್ಲಿ ದರ್ಶನ್ ಇಲ್ವೇ ಇಲ್ಲ. ವಿಜಯಲಕ್ಷ್ಮಿ ಮನೆಗೆ ಬಂದ ಕೆಂಪು ರೂಬಿಕಾನ್ ಜೀಪ್, ವ್ರಾಂಗ್ಲರ್ ರೂಬಿಕಾನ್ ಜೀಪ್ ನಲ್ಲಿ ದರ್ಶನ್ ಇಲ್ಲ. ಹಾಗಿದ್ರೆ ತಮಿಳುನಾಡಿನಿಂದ ಬಂದ ದರ್ಶನ್ ಎಲ್ಲಿ ಹೋದ್ರು? ಹಾಗಾದ್ರೆ ಜೀಪ್ ಜೊತೆ ಬರ್ತಾ ಇದ್ದ ಫಾರ್ಚುನರ್ ಕಾರ್ನಲ್ಲೂ ದರ್ಶನ್ ಇಲ್ಲ. ಫಾರ್ಚುನರ್ ಕಾರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲೇ ಫಾರ್ಚುನರ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೀಪ್ ಮಾತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಮನೆಗೆ ಬಂದಿದ್ದಾರೆ. ತಮಿಳುನಾಡಿನಿಂದ ದರ್ಶನ್ ಕಾರು ಬಂದಿದೆ, ಆದ್ರೆ ಕಾರ್ನಲ್ಲಿ ದರ್ಶನ್ ಇಲ್ವೇ ಇಲ್ಲ. ವಿಜಯಲಕ್ಷ್ಮಿ ಮನೆಗೆ ಬಂದ ಕೆಂಪು ರೂಬಿಕಾನ್ ಕಾರ್, ವ್ರಾಂಗ್ಲರ್ ರೂಬಿಕಾನ್ ಜೀಪ್ ನಲ್ಲಿ ದರ್ಶನ್ ಇಲ್ಲ. ಹಾಗಿದ್ರೆ ತಮಿಳುನಾಡಿನಿಂದ ಬಂದ ದರ್ಶನ್ ಎಲ್ಲಿ ಹೋದ್ರು? ಹಾಗಾದ್ರೆ ಕಾರ್ ಬಂತು, ಆದ್ರೆ ಅದರಲ್ಲಿ ದರ್ಶನ್ ಇಲ್ಲ. ಕಾರ್ನಲ್ಲಿದ್ದ ದರ್ಶನ್ ಹಾಗಾದ್ರೆ ಎಲ್ಲಿ ಹೋದ್ರು? ವಿಜಯಲಕ್ಷ್ಮಿ ಮನೆಗೆ ಬಂದ ರೂಬಿಕಾನ್ ಕಾರ್, ವ್ರಾಂಗ್ಲರ್ ರೂಬಿಕಾನ್ ಜೀಪ್ ನಲ್ಲಿ ದರ್ಶನ್ ಇಲ್ವೇ ಇಲ್ಲ. ಹಾಗಾದ್ರೆ ತಮಿಳುನಾಡಿನಿಂದ ಬಂದ ದರ್ಶನ್ ಎಲ್ಲಿ ಹೋದ್ರು? ಹಾಗಾದ್ರೆ ಜೀಪ್ ಜೊತೆ ಬರ್ತಾ ಇದ್ದ ಫಾರ್ಚುನರ್ ಕಾರ್ನಲ್ಲೂ ದರ್ಶನ್ ಇಲ್ಲ, ರೂಬಿಕಾನ್ ಕಾರ್ನಲ್ಲೂ ದರ್ಶನ್ ಇಲ್ಲ. ಹಾಗಾದ್ರೆ ದರ್ಶನ್ ಎಲ್ಲಿ ಹೋದ್ರು? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ, ನ್ಯಾಯಮೂರ್ತಿ ಆರ್ ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಿಂದ ಈ ಮಹತ್ವದ ಆದೇಶ ಕೂಡ ಹೊರಬಂದಿತ್ತು. ಇಂದು ಸಂಜೆ 4:15 ಸುಮಾರಿಗೆ ನಾನೇ ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದು ಹಾಜರಾಗ್ತೀನಿ ಅಂತ ಹೇಳಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಗೆ ಹೇಳಿದ್ರು ದರ್ಶನ್. ಆದ್ರೆ 4 ಗಂಟೆ ಆದ್ರೂ ಕೂಡ ಇನ್ನು ದರ್ಶನ್ ಬೆಂಗಳೂರಿನಲ್ಲಿ ಇಲ್ಲ. ಹಾಗಾದ್ರೆ ದರ್ಶನ್ ಎಲ್ಲಿ ಹೋಗಿದ್ದಾರೆ? ಫಾರ್ಚುನರ್ ಕಾರ್ನಲ್ಲೂ ದರ್ಶನ್ ಇಲ್ಲ, ರೂಬಿಕಾನ್ ಕಾರ್ನಲ್ಲೂ ಕೂಡ ದರ್ಶನ್ ಇಲ್ಲ. ಹಾಗಾದ್ರೆ ದರ್ಶನ್ ಎಲ್ಲಿ ಹೋದ್ರು? ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ದರ್ಶನ್ ಅವರ ಫಾರ್ಚುನರ್ ಕಾರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ತಮಿಳುನಾಡಿನಿಂದ ದರ್ಶನ್ ಕಾರ್ ಬಂದಿದೆ, ಕಾರ್ ಬಂತು, ಆದ್ರೆ ಅದರಲ್ಲಿ ದರ್ಶನ್ ಇಲ್ವೇ ಇಲ್ಲ. ದರ್ಶನ್ ಹಾಗಾದ್ರೆ ಎಲ್ಲಿ ಹೋಗಿರ್ಬಹುದು? ಒಂದ್ ರೀತಿಯಾಗಿ ದರ್ಶನ್ ಈಗ ಗಲಿಬಿಲಿಗೊಂಡಿದ್ದಾರೆ. ವ್ರಾಂಗ್ಲರ್ ರೂಬಿಕಾನ್ ಜೀಪ್ ನಲ್ಲಿ ದರ್ಶನ್ ಇಲ್ಲ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ವ್ರಾಂಗ್ಲರ್ ರೂಬಿಕಾನ್ ಕಾರ್ ದರ್ಶನ್ ಮನೆ ಹತ್ರ ಬಂದಿದೆ, ಆದ್ರೆ ಆ ಕಾರ್ನಲ್ಲಿ ದರ್ಶನ್ ಇಲ್ಲ. ಹಾಗಾದ್ರೆ ದರ್ಶನ್ ಎಲ್ಲಿ ಹೋಗಿರ್ಬಹುದು? ಈಗಾಗಲೇ ಪೊಲೀಸರು ಕೂಡ ದರ್ಶನ್ ಅವರ ಫಾರ್ಚುನರ್ ಕಾರನ್ನ, ವ್ರಾಂಗ್ಲರ್ ರೂಬಿಕಾನ್ ಕಾರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ದರ್ಶನ್ ಅವರು ಎಲ್ಲಿ ಹೋಗಿರ್ಬೋದು? ದರ್ಶನ್ ಕಾರ್, 2 ಕಾರ್ಗಳು ಕೂಡ ಮನೆ ಹತ್ರ ಬಂದಿದೆ. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಮನೆ ಹತ್ರ ಬಂದಿದ್ದಾರೆ, ಆದ್ರೆ ದರ್ಶನ್ ಅವರು ಅಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ A2 ಆರೋಪಿಯಾಗಿರುವಂತಹ ದರ್ಶನ್ ಎಲ್ಲಿ ಹೋಗಿರ್ಬೋದು? ಏನಾದ್ರೂ ಭಯಭೀತಗೊಂಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಒಂದ್ ರೀತಿಯಾಗಿ. ಕಾಮಾಕ್ಷಿ ಠಾಣೆ ಪೊಲೀಸರು ಕೂಡ ಅವರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ರು. ಸರ್ ನಾನೇ ಬರ್ತೀನಿ ಸರ್ ಅಂತ ಹೇಳಿದ್ರು. ಹಾಗಾದ್ರೆ 4 ಗಂಟೆ ಆದ್ರೂ ಕೂಡ ದರ್ಶನ್ ಅವರು ಕಾಮಾಕ್ಷಿ ಠಾಣೆ ಪೊಲೀಸ್ ಠಾಣೆಗೆ ಹಾಜರಾಗಿಲ್ಲ. ಹಾಗಾದ್ರೆ ಅವರು ಎಲ್ಲಿ ಹೋಗಿರ್ಬೋದು? ಈಗಾಗಲೇ ಪೊಲೀಸರು ಕೂಡ ಅವರ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೀಪ್ ಮಾತ್ರ ಹಾಗೆ ದರ್ಶನ್ ಅವರ ಪತ್ನಿ ಮನೆ ಹತ್ರ ಬಂದಿದ್ದಾರೆ, ಆದ್ರೆ ದರ್ಶನ್ ಮಾತ್ರ ಬಂದಿಲ್ಲ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಹೈಕೋರ್ಟ್ ಆದೇಶಗಳ ಲೋಪವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿ ತೋರಿಸಿದೆ. ಈ ಮೂಲಕ ಇನ್ನು ಮುಂದೆ ಆರೋಪಿ ಜೈಲಿನಲ್ಲಿ ಏನಾದ್ರೂ ಇವರು ಸಿಗರೇಟ್ ಅನ್ನ ಸೇದಿದ್ರೆ, ಯಾವುದೇ ಫೋಟೋ ಕಂಡು ಬಂದ್ರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಇಲ್ಲಿ
ದಿ ಗ್ಯಾಂಗ್ ಮತ್ತು ಜೈಲು ಸೇರಬೇಕಾದ ಪರಿಸ್ಥಿತಿ ಮತ್ತೆ ಬಂದಿರುವಂತದ್ದು. ಡೆವಿಲ್ ಚಿತ್ರೀಕರಣ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು, ಬ್ಯುಸಿಯಾಗಿದ್ರು ದರ್ಶನ್ ಅವರು. ಒಂದ್ ರೀತಿಯಾಗಿ ಇವತ್ತು ಅವರಿಗೆ ಶಾಕ್ ಎದುರಾದಂತೆ ಕಾಣಿಸ್ತಾ ಇದೆ. ಇನ್ನು ಡೆವಿಲ್ ಶೂಟಿಂಗ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಇಲ್ಲಿ ದರ್ಶನ್ ಅವರಿಗೆ ಜೈಲೇ ಗತಿ ಅನ್ನೋದು ಕಾಣಿಸ್ತಾ ಇದೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ದರ್ಶನ್. ಇದಕ್ಕೆ ಕಾರಣಗಳನ್ನ ನೋಡೋದಾದ್ರೆ, ದರ್ಶನ್ ಜಾಮೀನು ಪಡೆದ ಬಳಿಕ ಅದನ್ನ ದುರುಪಯೋಗ ಮಾಡಿಕೊಂಡ ಆರೋಪವನ್ನ ಸರ್ಕಾರಿ ಪರ ವಕೀಲರು ಕೂಡ ಮಾಡಿದ್ರು. ಈ ಮೊದಲು ಕೂಡ ಅವರು ಬೆನ್ನು ನೋವಿನ ನೆಪ ಹೇಳಿ ನ್ಯಾಯಾಲಯಕ್ಕೆ ಗೈರಾಗಿದ್ರು. ಆದ್ರೆ ಮರುದಿನವೇ ಅವರು ಚಿತ್ರ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು. ಇದನ್ನ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸಿತ್ತು.